ಪಕ್ಷ ಸಂಘಟನೆಗೆ ನಿರ್ಧಾರ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಕಾರ್ಯಕ್ರಮ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಧಾರವಾಡ, ಹಾವೇರಿ ಮತ್ತು ಗದಗ ಜಿಲ್ಲೆಗಳ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಕ್ಷ ಸಂಘಟನೆ ಮತ್ತು ಮತದಾರರ ನೋಂದಣಿ ಕುರಿತು ಶನಿವಾರ ನಗರದಲ್ಲಿ ಸಭೆ ನಡೆಸಿದರು. ಪ್ರವಾಸಿ ಮಂದಿರದಲ್ಲಿ 3 ಜಿಲ್ಲೆಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಸಿ ತಳಮಟ್ಟದಿಂದ ಪಕ್ಷದ ಸಂಘಟಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಈ ಹಿಂದೆ ಪಕ್ಷದಲ್ಲಿ ಕಾರ್ಯಕರ್ತರನ್ನ ಹಾಗೂ ಮುಖಂಡರನ್ನ ಪುನಃ ಪಕ್ಷಕ್ಕೆ ಕರೆತರುವ ವಿಷಯ ಪ್ರಸ್ತಾಪವಾಗಿತ್ತು. 3 ಜಿಲ್ಲೆಗಳಲ್ಲಿ ಜೆಡಿಎಸ್ಗೆ ಒಳ್ಳೆಯ ಹೆಸರಿತ್ತು. ಪ್ರಧಾನಿ ಮಂತ್ರಿಯಾಗಿದ್ದ ಎಚ್.ಡಿ. ದೇವೇಗೌಡ ಅವರ ಆಡಳಿತವನ್ನ ಜನತೆ ಒಪ್ಪಿಕೊಂಡಿತ್ತು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಯಿತು. ಹಿಂದಿನದು ಮರೆತು ಹೊಸ ಹುರುಪಿನಲ್ಲಿ ಪಕ್ಷ ಸಂಘಟಿಸಬೇಕು ಎಂದು ಸಭೆಯಲ್ಲಿ ಭಾಗವಹಿಸಿದ್ದ ಮುಖಂಡರು ತಮ್ಮ ಹೇಳಿಕೆಗಳನ್ನು ವ್ಯಕ್ತಪಡಿಸಿದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕರೆಸಿ 3 ಜಿಲ್ಲೆಯಲ್ಲಿಯೂ ಸರಿಹೊಂದುವ ಸ್ಥಳದಲ್ಲಿ ಬೃಹತ್ ಸಾರ್ವಜನಿಕ ಕಾರ್ಯಕ್ರಮ ಆಯೋಜಿಸುವ ಕುರಿತು ಸಹ ಚರ್ಚಿಸಲಾಯಿತು. ಬ್ಲಾಕ್ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು. ನಿಷ್ಕ್ರಿಯವಾಗಿರುವ ಬ್ಲಾಕ್ ಸಮಿತಿಗಳನ್ನ ಹಾಗೂ ಬೇರೆ ಪಕ್ಷದಲ್ಲಿ ತೊಡಗಿಸಿಕೊಂಡಿರುವವರನ್ನ ಗುರುತಿಸಿ ನೋಟಿಸ್ ನೀಡಬೇಕು ಎಂದು ಕಾರ್ಯಕರ್ತರಲ್ಲಿ ಒತ್ತಾಯಿಸಲಾಯಿತು. ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಎದುರಾಗುತ್ತಿದ್ದು ನಾವೆಲ್ಲ ಈಗಲೇ ಎಚ್ಚೆತ್ತುಕೊಂಡು ಸಂಘಟಿತರಾಗಬೇಕು ಎಂದು ಹೇಳಿದರು. ವಿಧಾನ ಪರಿಷತ್ ಮತ್ತು ಪದವೀಧರರ ಕ್ಷೇತ್ರದ ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸಬೇಕು. ಚುನಾವಣಾ ಆಕಾಂಕ್ಷಿಗಳ ಪಟ್ಟಿ ಸಿದ್ಧಪಡಿಸಿ ಪರಿಶೀಲನೆ ಬಳಿಕ ಹೈಕಮಾಂಡ್ಗೆ ಕಳುಹಿಸಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಘಟಕದ ಅಧ್ಯಕ್ಷ ಗುರುರಾಜ್ ಹುಣಸಿಮರದ್ ಹೇಳಿದರು. ವಿವಿಧ ಸಂಘಟನೆ ಕಾರ್ಯಕರ್ತರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಕೆಲವು ನಾಯಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಧಾರವಾಡ ಗ್ರಾಮಾಂತರ ಜಿಲ್ಲಾ ಘಟಕದ ಅಧ್ಯಕ್ಷ ಬಿ.ಬಿ. ಗಂಗಾಧರ ಮಠ್, ಗದಗ ಜಿಲ್ಲಾ ಘಟಕದ ಅಧ್ಯಕ್ಷ ಎಂ.ವೈ. ಮುದೋಳ್, ಹಾವೇರಿ ಜಿಲ್ಲಾ ಘಟಕದ ಅಧ್ಯಕ್ಷ ಮಂಜುನಾಥ್ ಕೋಡ ಹಾಗೂ ಮುಖಂಡರಾದ ಹನುಮಂತಪ್ಪ ಅಲ್ಕೋಡ್, ವೀರಭದ್ರಪ್ಪ ಹಾಲ್ಹರ್ವಿ, ಬಸವರಾಜ್ ಪಿ, ಪ್ರಶಾಂತ್ ಯಾವಗಲ್, ನವೀನ್ ಕುಮಾರ್, ಶಿವಶಂಕರ್ ಕಲ್ಲೂರ್, ಪ್ರಕಾಶ್ ಅಂಗಡಿ, ರಾಮನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಜಿ ಅವರಿಗೆ, ಭಾರತ ಪುತ್ರ ದೇವೇಗೌಡರಿಗೆ, ಜನನಾಯಕ ಜಯಪ್ರಕಾಶ್ ನಾರಾಯಣ್ ಜಿ ಅವರಿಗೆ, ಸುವರ್ಣ ಮುಖ್ಯಮಂತ್ರಿ ಕುಮಾರಣ್ಣ ಅವರಿಗೆ, ಜನತಾ ದಳಕ್ಕೆ, ಜಾತ್ಯತೀತ ಜನತಾ ದಳಕ್ಕೆ, ಕರ್ನಾಟಕ ನಿರ್ಮಾಣದ ಕನಸನ್ನು ಹೊತ್ತಿರತಕ್ಕಂಥ 97 ವರ್ಷದ ಭೀಷ್ಮರು, ರಾಜಕೀಯ ಭೀಷ್ಮರು, ದೇವೇಗೌಡಜಿಯವರ ಗುರುಗಳಾದಂಥ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಸಿದ್ಧಾಂತಗಳ ನೆರಳಿನಲ್ಲಿ ನಾವಿವತ್ತು ಕಿತ್ತೂರು ಚೆನ್ನಮ್ಮನ ನಾಡಿನ ಭಾಗದಲ್ಲಿ ನಮ್ಮ ಪಕ್ಷದ ಸಂಘಟನೆಗೆ ಕುರಿತಾದಂಥ ಈ ಸಭೆ ನಡೆಸ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತಿನ ಈ ಸಭೆಗೆ ರಾಜ್ಯದ ಮಾಜಿ ಸಚಿವರು, ಸರಳ, ಸ್ವಚ್ಛ, ದಕ್ಷ ಮತ್ತು ಪ್ರಾಮಾಣಿಕ ಸಚಿವರಾಗಿ ನಮ್ಮ ಪಕ್ಷದಲ್ಲಿ ಹೆಮ್ಮೆ ಗಳಿಸಿದಂಥ ಆಲ್ಕೋಡ ಹನುಮಪ್ಪಾಜಿಯವರು ಬಂದಿದ್ದಾರೆ. ಅವರ ಜೊತೆಗೆ ಮಾಜಿ ಶಾಸಕರಾದಂಥ ವೀರಭದ್ರಪ್ಪ ಹಾಲರ್ವಿಯವರು ಬಂದಿದ್ದಾರೆ. ಅದರ ಜೊತೆಗೆ ಮಹಾನಗರ ಜನತಾ ದಳದ ಅಧ್ಯಕ್ಷರಾದಂಥ ಗುರುರಾಜ್ ಹುಣಸಿಮರದವರು ಬಂದಿದ್ದಾರೆ. ಅವರು ಯುವ ಜನತಾ ದಳದ ಅಧ್ಯಕ್ಷರಾಗಿದ್ದಾಗ ನಾನು ಅವರ ಜೊತೆ ಇಡೀ ರಾಜ್ಯದ ಮಹಾಪ್ರಧಾನ ಕಾರ್ಯದರ್ಶಿ ಯುವ ಜನತಾ ದಳದ್ದು. ಮತ್ತು ಈ ಧಾರವಾಡ ಗ್ರಾಮಾಂತರದ ಹೋರಾಟದ ಕನ್ನಡದ ನೆಲದ ಕೆಚ್ಚಿನ ಶಕ್ತಿ ಕೇಂದ್ರ ಧಾರವಾಡ ಗ್ರಾಮಾಂತರ ಅದರದೇ ಆದಂಥ ನೆಲೆಗಟ್ಟಿದೆ. ಅದರ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಗಂಗಾಧರ ಮಠ ಅವರಿದ್ದಾರೆ. ಅದರ ಜೊತೆಗೆ ಈ ಹಿಂದೆ ಶಿಕ್ಷಕರ ಕ್ಷೇತ್ರದಿಂದ ಪ್ರತಿನಿಧಿ ಕೊಟ್ಟಂಥ ಶಿವಶಂಕರ್ ಕಲ್ಲೂರ್ ಅವರು ಈಗ ಜಿಲ್ಲಾ ಚುನಾವಣಾಧಿಕಾರಿಗಳಿದ್ದಾರೆ. ಸರ್ವಾಧಿಕಾರಿ ವ್ಯವಸ್ಥೆಗೆ ಇನ್ನೂ ಸ್ವಲ್ಪ ಅಂಟಿಕೊಂಡಿದ್ದೇವೆ ಅನ್ನೋದಾದರೆ ಈ ರಾಜ್ಯದಲ್ಲೂ ಸಹ ಪ್ರಜಾಪ್ರಭುತ್ವದ 4 ಅಂಗಗಳು, ಕಾರ್ಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಆಡಳಿತ ರಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಪತ್ರಿಕಾ ರಂಗನ ಹೊರತುಪಡಿಸಿ ಮೂರು ದಿಕ್ಕಲ್ಲಿ ಸಾಕ್ತಾ ಇದ್ದೇವೆ ಅಂತ ಹೇಳೋದಾದರೆ 1975ರ ಆಸುಪಾಸಲ್ಲಿ ಯಾವುದೇ ಒಬ್ಬ ಪತ್ರಕರ್ತರು ಒಂದು ಪತ್ರಿಕೆ, ಒಂದು ಮಾಧ್ಯಮ ವಿಚಾರವನ್ನೇ ಸತ್ಯವನ್ನು ಬಹಿರಂಗ ಮಾಡದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ
ಈ ದೇಶಕ್ಕೆ ಪರ್ಯಾಯ ರಾಜಕೀಯ ಶಕ್ತಿಯನ್ನು ಮತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಹುಟ್ಟತಕ್ಕಂಥ ಶಾಶ್ವತ ನಾಯಕರು ಜಯಪ್ರಕಾಶ್. ಒಂದು ವೇಳೆ ಇವತ್ತೇನು ನಾವು 120-150 ವರ್ಷದ ಬೃಹತ್ ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಂತದೆ ಕಾಂಗ್ರೆಸ್, ಸರ್ವಾಧಿಕಾರಿ ಶಕ್ತಿನಲ್ಲಿ ಇಡೀ ದೇಶದ ಕತ್ತಲಲ್ಲಿ ಕುಳಿತಿದ್ದಂಥ ಸಂದರ್ಭದಲ್ಲಿ, ತುರ್ತು ಪರಿಸ್ಥಿತಿಯನ್ನು ಇರುವಂಥ ಸಂದರ್ಭದಲ್ಲಿ ದೇಶಕ್ಕೆ ಬೆಳಕನ್ನು ಕೊಟ್ಟರು, ಪ್ರಜಾಪ್ರಭುತ್ವಕ್ಕೆ ಬೆಳಕನ್ನು ಕೊಟ್ಟರು, ಜನ ಜೀವನಕ್ಕೆ ಬೆಳಕನ್ನು ಕೊಟ್ಟರು, ಎರಡನೇ ಸ್ವತಂತ್ರವನ್ನು ಒದಗಿಸಿಕೊಟ್ಟಂಥರು ಜಯಪ್ರಕಾಶ್ ನಾರಾಯಣಜಿ. ಜಯಪ್ರಕಾಶ್ ನಾರಾಯಣಜಿ ಅವರಿಲ್ಲದೆ ಭಾರತ ದೇಶದ ರಾಜಕಾರಣ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ, ಕರ್ನಾಟಕದಲ್ಲಂತೂ ಸಾಧ್ಯನೇ ಇಲ್ಲ ಅನ್ನೋದನ್ನ ದೇವೇಗೌಡಜಿಯವರ ಶಕ್ತಿ ಇಲ್ಲದೆ ಕರ್ನಾಟಕದಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಧಿಕಾರ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಶಕ್ತಿನ ದೇವೇಗೌಡರಿಗೆ ಜಯಪ್ರಕಾಶ್. ಯಾಕಂದ್ರೆ ನಮ್ಮ ಅವತ್ತು JP ಅವರ ಸಿದ್ಧಾಂತಗಳನ್ನು ಇಟ್ಕೊಂಡು ನಾನು 17 ವರ್ಷದ ಹುಡುಗನಾಗಿದ್ದಾಗ ಅವರ ಶಿಷ್ಯರಾದಂಥ ಮಾಜಿ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರ ಜೊತೆ ನೇಗಿಲ ಮೇಲೆ ಹೊತ್ತು ಇದೇ ಹುಬ್ಬಳ್ಳಿ IB ಶೆಟ್ಟರ್ ತೋಟದಲ್ಲಿ ಊಟ ಮಾಡಿಕೊಂಡು ಹೊರಗಡೆ ಹೊರಟೆ. ಪಾದಯಾತ್ರೆ ಡೈಲಿ ರಾಜ್ಘಾಟ್ವರೆಗೂ ಹೋಗಿದ್ವಿ. ಅವತ್ತು ದೇವೇಗೌಡಜಿಯವರು, ಚಂದ್ರಶೇಖರ್ಜಿಯವರು, ಇಡೀ ರಾಜ್ಯದ ಬೊಮ್ಮಾಯಿ ಸಾಹೇಬರು, ಜಯೇಶ್ ಪಟೇಲ್ ಸಾಹೇಬರು, ರಾಮಕೃಷ್ಣ ಹೆಗಡೆ ಅವರು, DB ನಾಮದಾರ್ ಅವರು, ಸಚ್ಚಿದಾನಂದ ಕೋತ್ ಅವರು, AB ಪಾಟೀಲ್ ಇರ್ಬೋದು, ನಮ್ಮ CM ಉದಾಸಿ ಅವರು ಇರ್ಬೋದು, ಈ ರಾಜ್ಯದ ಯಾರು ಹಿರಿಯ ಧನಿಗಳು ಪ್ರಭಾಕರ್ ರಾಣೆ ಅವರು ಇರ್ಬೋದು, ಈ ಹುಬ್ಬಳ್ಳಿ ಮತ್ತು ಧಾರವಾಡ ಭಾಗಕ್ಕೆ ಸೇರಿದಂಥ ಬಹಳಷ್ಟು ಕಲಿಗಳು JP ಅವರ ಸಿದ್ಧಾಂತದ ಮೇಲೆ ಬಂದಿದೆ. ಇವತ್ತು ಈ ದೇಶದ ಭಾರತೀಯ ಜನತಾ ಪಕ್ಷ ನಮ್ಮ ಅಂಗಪಕ್ಷ ಆಳ್ತಾ ಇರ್ಬೋದು. ವಿರೋಧ ಸ್ಥಾನದಲ್ಲಿ 150 ವರ್ಷದ ಅವನತಿ ಅಂಚಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು. ಕೆಲವೇ ವರ್ಷಗಳಲ್ಲಿ ಕಾಂಗ್ರೆಸ್ ಮುಕ್ತ ಆಗ್ಬಿಡುತ್ತೆ. ಯಾಕಂದ್ರೆ ಅವರ ಸ್ವಯಂಕೃತ ಅಪರಾಧ. ಅವತ್ತು JPಗೆ ಏನು ಕೀಟ್ಲೆ ಮಾಡಿದ್ರು, ಅವತ್ತು ಪ್ರಜಾಪ್ರಭುತ್ವಕ್ಕೆ ಏನು ಕೀಟ್ಲೆ ಮಾಡಿದ್ರು, ಅವತ್ತು ಮೊರಾರ್ಜಿ ದೇಸಾಯಿ ಅವ್ರಿಗೆ ಏನು ಕೀಟ್ಲೆ ಮಾಡಿದ್ರು, ಅವತ್ತು ಚರಣ್ ಸಿಂಗ್ ಅವ್ರಿಗೆ ಏನು ಕೀಟ್ಲೆ ಮಾಡಿದ್ರು, ಅವತ್ತು ಗುಜರಾಲ್ ಅವ್ರಿಗೆ ಏನು ಕೀಟ್ಲೆ ಮಾಡಿದ್ರು, ದೇವೇಗೌಡರನ್ನ ಏನು ಕೀಟ್ಲೆ ಮಾಡಿದ್ರು. ಸ್ವತಂತ್ರವಾಗಿ ಜನಪರವಾಗಿ ಕೆಲಸ ಮಾಡತಕ್ಕಂಥ ಯಾವುದೇ ರಾಜಕೀಯ ಪಕ್ಷವನ್ನ ಜೀವಂತವಾಗಿ ಉಳಿಸದೇ ಇದ್ದಂಥ ಪರಿಸ್ಥಿತಿ ಕಾಂಗ್ರೆಸ್ ಇವತ್ತಿದ್ದಾರೆ. ಹೀನಾಯ ಸ್ಥಿತಿಗೆ ಬಂದು ಬಿಟ್ಟಿದೆ ಅಂದ್ರೆ ದೇಶದ 1/3 ಭಾಗ ಕೂಡ ಅವರು ನಾವು ಕಾಂಗ್ರೆಸ್ ಎಲ್ಲಿದ್ದೀವಿ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ದಕ್ಷಿಣ ಭಾಗದಲ್ಲಂತೂ ಕಾಂಗ್ರೆಸ್ ಇಲ್ಲೊಂದ್ ಕಡೆ ಇರ್ಬೋದು, ಅದು ವಾಮಮಾರ್ಗಗಳಿಂದ, ಬೋಗಸ್ ಘೋಷಣೆಗಳಿಂದ, ಬಿಡ್ಡಿ ಭಾಗ್ಯಗಳಿಂದ ಈ ರಾಜ್ಯದ ಸಾಲದ ಸುಳಿಯಲ್ಲಿ ಸುಮಾರು 40,000 ಕೋಟಿ ಒಂದು ವರ್ಷಕ್ಕೆ ಬರೀ ಬಡ್ಡಿ ಕಟ್ಟೋ ಮಟ್ಟಕ್ಕೆ ನಮ್ಮನ್ನೆಲ್ಲ ತಂದಿಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ 2 ಲಕ್ಷ ಕೋಟಿ ಒಬ್ಬ ಸಮಾಜವಾದಿ ಮೇಲೆ ಬಂದಂತ ಒಬ್ಬ ಮುಖ್ಯಮಂತ್ರಿಗಳು ಇದೇ ಹುಬ್ಬಳ್ಳಿ ಭಾಗಕ್ಕೆ ಬಂದಾಗ ಚೆನ್ನಮ್ಮನಿಗೆ ಯಾರು ಹಾಕಿ ನಾನು ಸಮಾಜವಾದಿ ಮುಖ್ಯಮಂತ್ರಿಯಿಂದ ಎದೆ ತಟ್ಕೊಂಡು ಹೇಳುವಾಗ ನಾವು ದೇವೇಗೌಡರು JP ಅವರ ಶಿಷ್ಯರು ಅನ್ನೋದನ್ನು ಕೂಡ ಮರೆತು ಸರ್ವಾಧಿಕಾರಿ ಅಭಿನಂದಿಸಾಗ್ತಾ ಇರೋದು. ಇದುವರೆಗೂ ಇಲ್ಲೊಂದು ಸುವರ್ಣ ಆಡಳಿತ ಭವನ ಕುಮಾರಣ್ಣವರು 2007ರಲ್ಲಿ ನಡೆಸಿಕೊಟ್ರು. ದೇವೇಗೌಡಜಿಯವರನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಅದರ ಜೊತೆಗೆ JP ದೇವೇಗೌಡರನ್ನ ಇಬ್ಬರನ್ನೂ ಮಾಡ್ತಿರ್ತಕ್ಕಂಥ ಸಿದ್ದರಾಮಣ್ಣವರನ್ನ ಮುಂದೆ ಈ ರಾಜ್ಯ ಗಮನಿಸ್ತಾ ಇರ್ತದೆ. ನಿರಂತರವಾಗಿ ಕಟು ಸತ್ಯವನ್ನು ಬಂಧುಗಳೇ, ಮಾಧ್ಯಮ ಬಂಧುಗಳೇನಿದ್ದಾರೆ ಎಲ್ಲರಿಗೂ ನೆನಪಿಸ್ತಾ ನಾವು ಮಾಧ್ಯಮದ ಸಹಕಾರನ ಕೇಳ್ತಾ ಏನು ಈ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೋಸ್ಕರ ಮೊದಲನೇ ಸಾರಿ ಪಾರ್ಲಿಮೆಂಟ್ ಒಳಗಡೆ ಹೋಗಿ MP ಆದಾರಲ್ಲ ಜಯಪ್ರಕಾಶ್ ನಾರಾಯಣಜಿ ಅವರು ವಹಿಸಿದ್ರೆ 75ರಲ್ಲೇ ಶ್ರೀಮತಿ ಇಂದಿರಾ ಗಾಂಧೀಜಿಯವರನ್ನ ಅಲಹಾಬಾದಲ್ಲಿ ಜೈಲಿಗೆ ಕಳಿಸಿ ಪ್ರಧಾನಿ ಆಗ್ಬೋದು. ಆದ್ರೆ ಮೊರಾರ್ಜಿಯವರನ್ನ ಮಾಡಿದ್ರು, ಚಂದ್ರಶೇಖರ್ ಮಾಡಿದ್ರು, ಗುಜರಾಲ್ ಅವರು ಮಾಡಿದ್ರು. ಒಬ್ಬ ಪರಿಶಿಷ್ಟ ಜನಾಂಗಕ್ಕೆ ಸೇರಿದಂತ ಬಾಬು ಜಗಜೀವರಾಮ್ ಅಂತವ್ರನ್ನ ಈ ದೇಶಕ್ಕೆ ಉಪ ಪ್ರಧಾನಿ ಮಾಡಿದ್ರು. ಕಾಂಗ್ರೆಸ್ ಇವತ್ತವರೆಗೂ ಈ ರಾಜ್ಯದಲ್ಲಿ ಒಬ್ಬ ಹರಿಜನ SC STಗೆ ಸೇರಿದಂಥವ್ರನ್ನ ಮುಖ್ಯಮಂತ್ರಿ ಕೂಡ ಮಾಡಲಿಲ್ಲ. ಸೊ ಅಂತ ಕೆಲವು ಪರಿವರ್ತಕ ಬದಲಾವಣೆಗಳನ್ನು ತಂದಂತ ಜಯಪ್ರಕಾಶ್ ನಾರಾಯಣಜಿ ಅವರ ನೆರಳಿನಲ್ಲಿ ನಮ್ಮ ಪಕ್ಷ ನಡೀತಾ ಇದೆ. ಎರಡೂ ಪಕ್ಷಗಳು, ಒಂದು ನಮ್ಮ ಅಂಗಪಕ್ಷ, ಪ್ರೀತಿ, ವಿಶ್ವಾಸ, ಸಹನೆ, ಸಹಬಾಳ್ವೆ, ಸಹಕಾರ, ಮೈತ್ರಿ ಧರ್ಮಕ್ಕೆ ಸಂಬಂಧಪಟ್ಟ ಈ ಪಂಚಸೂತ್ರಗಳನ್ನು ನಾವು ಆ ಪಕ್ಷದ ಜೊತೆ ಹೊಂದಿದ್ದೇವೆ. ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣ ಪ್ರಧಾನಮಂತ್ರಿಗಳು ಮೊದಲು ನಮ್ಮ ಪಕ್ಷಕ್ಕೆ ಸಾಕಷ್ಟು ಸಹಕಾರಗಳನ್ನು ಕೊಡ್ತಾ ಇದ್ದಾರೆ. ಪಕ್ಷಕ್ಕೆ ಸಹಕಾರ ಕೊಡೋದ್ರ ಮೂಲಕ ದೇವೇಗೌಡಜಿಯವರ ಕನಸಿನ ಕರ್ನಾಟಕ, ನಾನು ಅವಾಗ ಹೇಳಿದೆ, ಸುಖಿ ಸಮೃದ್ಧಿ ಸ್ವಾಭಿಮಾನಿ ನವ ಕರ್ನಾಟಕ ನಿರ್ಮಾಣ, ಇದು ಜನತಾದ ಪಣ, ಅದನ್ನು ಸಾಕಾರಗೊಳಿಸೋದಕ್ಕೋಸ್ಕರ ನಾವು ಇವತ್ತು ಈ ದೇಶದಲ್ಲಿ BJP ಜೊತೆ ಕೈ ಜೋಡಿಸಿದ್ದೇವೆ, ಸರ್ಕಾರದಲ್ಲಿ ಭಾಗಿಯಾಗಿದ್ದೇವೆ. ಮೋದಿಜಿ ಸಾಹೇಬರು ಕೂಡ ಕುಮಾರಸ್ವಾಮಿ ಅವರ ಮುಖಾಂತರ, ದೇವೇಗೌಡರ ಬೇಡಿಕೆಗಳ ಮುಖಾಂತರ ನಾವು ಎರಡೇ MPಗಳಿದ್ದರೂ ಸಹ ಕರ್ನಾಟಕದಿಂದ ಏನೇನು ಬೇಡಿಕೆಗಳು ಕೇಂದ್ರದ ಮುಂದೆ ಹೋಗ್ತವೆ, ದೇವೇಗೌಡಜಿಯವರ ಮುಖಾಂತರ ಈ ನಾಡಿನ ನೆಲ ಜಲದ ವಿಚಾರ ಬಂದಾಗ, ಅಭಿವೃದ್ಧಿ ಅನುದಾನದ ವಿಚಾರ ಬಂದಾಗ,
ಇನ್ನೂ ಬಾಕಿ ಇರ್ತಕ್ಕಂಥ ಮದ ಇದೆ, ಘಟಪ್ರಭಾ ಇದೆ, ಆರಂಗಿ ಇದೆ, ದೂಧಗಂಗಾ ಇದೆ, ಬೇರಗಂಗಾ ಇದೆ, ಭೀಮಾ ಇದೆ, ಆ ಭಾಗದಲ್ಲಿ ಹೇಮಾವತಿ ಇದೆ, ಕಾವೇರಿ ಇದೆ. ಬಹಳಷ್ಟು ಸಮಸ್ಯೆಗಳು ಇನ್ನೂ ಬಾಕಿ ಉಳಿದಿದೆ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಮಾನ್ಯ ಜಿಲ್ಲಾ ಮುಖಂಡರುಗಳು ನಾವೆಲ್ಲಿ ಸೇರಿದ್ದೇವೆ. ತಾಲೂಕಾ ಮತ್ತು ಜಿಲ್ಲಾ ಪದಾಧಿಕಾರಿಗಳು, ತಾಲೂಕಾ ಪದಾಧಿಕಾರಿಗಳು, ತಾಲೂಕಾಧ್ಯಕ್ಷರುಗಳು, ಗದಗ ಜಿಲ್ಲಾ ಅಧ್ಯಕ್ಷರು, ಹಾವೇರಿ ಜಿಲ್ಲಾಧ್ಯಕ್ಷರು, ನಾವೆಲ್ಲ ಇಲ್ಲಿ ಸೇರಿ ಹಾವೇರಿ ಜಿಲ್ಲಾ ಇವೆಲ್ಲ ಸೇರಿದ್ದೇವೆ. ಕಾರಣ ಏನಂತ ಕೇಳಿದ್ರೆ, ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ರಿಂದ ಹಿಡ್ಕೊಂಡು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಗಳು ಕೂಡ ಚುನಾವಣೆ ಬರ್ತಾವಂತಕ್ಕಂಥದ್ದು ಕೂಡ ನಮಗಿರ್ತಕ್ಕಂಥ ಮಾಹಿತಿ. ಹಾಗಾಗಿರೋದ್ರಿಂದ ನಾವೆಲ್ಲರೂ ಮುಂದೆ ನಾವೀಗ ಕೊಯ್ಲೇಷನ್ನಲ್ಲಿ ಇದ್ದೇವೆ, ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದೇವೆ. ಹಾಗಾಗಿರುವಾಗ ನಾವಿವತ್ತು ನಮ್ಮ ಸ್ಪರ್ಧೆ ಹೇಗಾಗಿರಬೇಕು, ಮತ್ತು ನಾವು ಯಾವುದೇ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ನಿರ್ಧಾರ ಹೇಳಬೇಕಾಗ್ತದೆ. ನಾವಿಬ್ಬರು ಒಟ್ಟಾಗಿ ಕೂಡಂತ ಮಾಡ್ತಕ್ಕಂಥದ್ದು ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರ್ ಅಣ್ಣರವರು ಮತ್ತು ರಾಷ್ಟ್ರೀಯ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪೂಜ್ಯರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ನಾವಿವತ್ತು ಚುನಾವಣೆಗಳನ್ನು ಎದುರಿಸಬೇಕು, ಚುನಾವಣೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಇದೆ. ಹಾಗಾಗಿರೋದ್ರಿಂದ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಚುನಾವಣೆಗಳು ಇವತ್ತು ಭಾಳ ಗಂಭೀರವಾದಂಥ ರೀತಿಯಲ್ಲಿ ತೆಗೆದುಕೊಳ್ಬೇಕಾದದ್ದು ಅಗತ್ಯ ಇದೆ. ಇವತ್ತು ಈ ಸರ್ಕಾರ ಬಂದ ಮೇಲೆ ಮತ್ತು ಇವತ್ತು ಏನು ನಮ್ಮ ಪಕ್ಷದ ಕಚೇರಿಯಲ್ಲಿ ಆಗಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತೆಲ್ಲ ಈ ಎಲ್ಲ ಜಿಲ್ಲೆಯಲ್ಲಿ ಕರೆದಿರ್ತಕ್ಕಂಥದ್ದಾಗಿರೋದ್ರಿಂದ ಭಾಳಷ್ಟು ಜನರಿಗೆ ಕುಂದ್ರಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ನಮ್ಮ ಪೂಜ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ದಿವಂಗತ ಜಯಪ್ರಕಾಶ್ ನಾರಾಯಣರವರ ಇವತ್ತು ಜಯಂತಿನೂ ಕೂಡ ನಾವು ಇಲ್ಲಿನೇ ಮಾಡಿದ್ದೇವೆ. ಇವತ್ತು ಕೂಡ ಈ ಜಯಪ್ರಕಾಶ್ ನಾರಾಯಣರವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ನಾವು ಇವತ್ತು ನಮ್ಮ ಪಕ್ಷವನ್ನು ಕಟ್ಟತಕ್ಕಂಥದ್ದು, ಅದನ್ನು ಮುಂದೆ ನಡೆಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತಿದ್ವಿ. ಇಲ್ಲಿವರೆಗೂ ಕೂಡ ಜಯಪ್ರಕಾಶ್ ನಾರಾಯಣರವರ ಮಾರ್ಗದರ್ಶನದಲ್ಲಿನೇ ನಾವು ಮಾಡ್ತಾನೆ ಬಂದಿದ್ದೇವೆ. ಆದರೆ ಈಗೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಭಾಳ ನಮ್ಮ ಪಕ್ಷನ ಕಟ್ಟುವಲ್ಲಿ ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಎಲ್ಲ ತಾಲೂಕಾ ಎಲ್ಲ ಜಿಲ್ಲೆಗಳಲ್ಲಿ ಆಗತಕ್ಕಂಥದ್ದು ನಾವು ನೋಡ್ತೇವೆ. ಪ್ರತಿ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರುಗಳು ಆಯಾ ಜಿಲ್ಲೆಗಳಲ್ಲಿ ಮತ್ತೆ ಪುನಃ ಇಲ್ಲಿಂದ ಹೋದ ಮೇಲೆ ಆಯಾ ಜಿಲ್ಲೆಗಳಲ್ಲಿ ಸಭೆ ಕೂಡ ಕರಿಬೇಕು. ಆಯಾ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕಾ ಪದಾಧಿಕಾರಿಗಳನ್ನು ಮತ್ತು ಕಾರ್ಯಕರ್ತರನ್ನ ಕರೆದು ಇಲ್ಲೇನು ನಾವು 3-4 ಜಿಲ್ಲೆಯವರು ಕೂಡಿ ನಿರ್ಣಯ ತಗೊಂತೀವಿ, ಈ ನಿರ್ಧಾರವನ್ನು ಸಾಮಾನ್ಯ ನಮ್ಮ ಕಾರ್ಯಕರ್ತರು ಕೂಡ ತಿಳಿಸ್ಕೊಡ್ಬೇಕಾದದ್ದು ಅಗತ್ಯ ಇದೆ ಅಂತೇಳಿ ಭಾವಿಸ್ತೀನಿ. ಬಹುಶಃ ಈ ಸಲ ನಮ್ಮ ಪಕ್ಷಕ್ಕೆ ಬಹಳ ಉತ್ತಮವಾದಂಥ ಭವಿಷ್ಯ ಯಾರಿಗೆ ಆದ್ರಿದ್ರೆ ಅದು ಎರಡೂ ನಾವು ಏನು ಕೊಯ್ಲೇಷನ್ನಲ್ಲಿ ಇದ್ದೀವಿ, ನಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ಸಹಕಾರ ಜನರದಿದೆ ಅಂತೇಳಿ ಭಾವಿಸ್ತೀನಿ. ಬಹುಶಃ ದೇವೇಗೌಡರು ಮಾನ್ಯ ಕುಮಾರಸ್ವಾಮಿ ಅವರು ಮಾಡಿದಂಥ ಕೆಲಸ ಹಿಂದೆನೂ ಯಾವ ಸರ್ಕಾರ ಮಾಡಿಲ್ಲ, ಮುಂದೆ ಯಾವ ಸರ್ಕಾರನೂ ಮಾಡೋಕ್ಕಾಗೋದಿಲ್ಲ, ಅಸಾಧ್ಯವಾದ ಮಾತು. ಇವತ್ತು ಇವರಿಗೆ ಒಂದು ಯೋಜನೆನೇ ಗೊತ್ತಿಲ್ಲದ ರೀತಿಯಲ್ಲಿರೋದ್ರಿಂದ ಈ ಸರ್ಕಾರ ಇಂಥ ಯೋಜನೆಗಳನ್ನು ಮಾಡಿ ಜನಗಳಿಗೆ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸಿಗದ ರೀತಿಯಲ್ಲಿ ಮಾಡಿ ರೈತರನ್ನ ಎಲ್ಲ ಸವಲತ್ತುಗಳಿಂದ ವಂಚಿತರನ್ನಾಗಿ ಮಾಡಿರ್ತಕ್ಕಂಥದ್ದು ಇದು ಸರ್ಕಾರ. ಇದರಿಂದೇನು ಒಳ್ಳೆಯದೇನು ಆಗಂಗಿಲ್ಲ, ಇದರಿಂದೇನು ಯಾವ ಸಮಾಜಕ್ಕೂ ಒಳ್ಳೆಯದಾಗಲಿಲ್ಲ, ಯಾವ ಜನಾಂಗಕ್ಕೇನು ಒಳ್ಳೆಯದಾಗಲಿಲ್ಲ. ನಾವು ಹೇಳ್ತೀವಿ ಇವತ್ತು ಎಲ್ಲಿ ಕೂಡ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು ಗುದ್ದಿಲಿ ಪೂಜೆ ನಡೆದಿರ್ತಕ್ಕಂಥದ್ದು ಗೊತ್ತಿಲ್ಲ. ಇಂಥ ಒಂದು ಸರ್ಕಾರ ನಾವು ಎಂದೂ ನೋಡಿಲ್ಲ. ಇದು ಫಸ್ಟ್ ಟೈಮ್ ನಾವು ಇಂಥ ಸರ್ಕಾರ ನಾವು ಕರ್ನಾಟಕ ರಾಜ್ಯದಲ್ಲೆಲ್ಲ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ. ಈಗ ನಮ್ಮ ಗುರುರಾಜ್ ಹುಣಿಸೆಮರದವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಏನಂತಂದರೆ, ಈ ಸರ್ಕಾರಗಳು ಈ ಥರದ ನಿರ್ಧಾರ ತಗೊಳ್ತದ ಅಂತಾದಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದಲ್ಲಿರ್ತಕ್ಕಂಥ ಹಣ ಅಗಲಿ ಲೂಟಿ ಮಾಡಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಎಲ್ಲಿ ಕೂಡ ನಾವು ನೋಡಿಲ್ಲ.
ಕೆಲಸ ಮಾಡದೇನೆ ದುಡ್ಡು ತಗೊಂಡು ಆ ದುಡ್ಡು ಖರ್ಚು ಮಾಡಿ ಮತ್ತೆ ಅವ್ರು ಜೈಲಿಗೆ ಹೋಗಿ ಬಂದಿರತಕ್ಕಂಥದ್ದಂತ ನಾವಂತ ಯಾವ ಸರ್ಕಾರದಲ್ಲಿ ನೋಡಿಲ್ಲ. ಮತ್ತೆ ಇವ್ರು ಹೇಳ್ತಾರೆ ಸಮಪಾಲು ಸಮಬಾಳು. ಎಲ್ಲಿ ಸಮಪಾಲು, ಎಲ್ಲಿ ಸಮಬಾಳು? ಸಮಪಾಲುನಿಲ್ಲ, ಸಮಬಾಳುನಿಲ್ಲ. ಅಧಿಕಾರ ವಿಕೇಂದ್ರೀಕರಣ ಮಾಡ್ತೀವಿ ಅಂತ ಹೇಳಿದವರು ಇವತ್ತಿನ ತನಕ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ನಡೀಲೇ ಇಲ್ಲ. ಎಲ್ಲಿ ಅಧಿಕಾರ ವಿಕೇಂದ್ರೀಕರಣಕ್ಕೆ ಇವರು ಮಹತ್ವ ಕೊಟ್ಟರು? ಏನೇನಿಲ್ಲ. ಒಂದೇ ಅಂಶದ ಕಾರ್ಯಕ್ರಮ ಏನಂತಂದ್ರೆ ಈ ರಾಜ್ಯದ ಹಣ ಬೇರೆ ರಾಜ್ಯಕ್ಕೆ ಹೋಗಿ ಚುನಾವಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಏನು ಬಳಕೆ ಮಾಡ್ಕೊಂಡ್ರ ನಮ್ಮ ಹಣ, ನಮ್ಮ ರಾಜ್ಯದ ಹಣ. ಇದು ಬಹಳ ದುರ್ದೈವದ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ. ಇವರು ನುಡಿದಂತೆ ನಡೀತಿದ್ದೇವೆ ಅಂತ ಹೇಳ್ತಾರೆ. ನುಡಿದಂತೆ ಏನ್ ನಡೆದಾರಂತ ನಮಗಂತ ಗೊತ್ತಿಲ್ಲ. ತಮ್ಮ ಮುಖಾಂತರ ನಾವು ತಿಳ್ಕೊಂತೀವಿ. ಏನಂತಂದ್ರೆ ನುಡಿದಂತೆ ಅವರು ನಡಿಲಿಲ್ಲ, ಅವ್ರು ನುಡಿದಂಥದ್ದು ಏನು ಮಾಡ್ಲಿಲ್ಲ. ಇವೇನು ನಾವು ಹಿಂದೆ ಏನು ಗೃಹ ಜ್ಯೋತಿಯನ್ನು ಮಾಡ್ಯಾರ, ಹಿಂದೆ ಭಾಗ್ಯ ಜ್ಯೋತಿ ಸ್ಕೀಮ್ ಮಾಡಿದ್ದೀವಿ. ಗೃಹ ಜ್ಯೋತಿ ಮಾಡಿರ್ತಕ್ಕಂಥದ್ದು ನಾವು ಎರಡು ಸರ್ಕಾರಗಳು, ನಾವು ಎರಡು ಪಕ್ಷಗಳು ಕೂಡಿರೋದ್ರಿಂದ, ಕೊಯ್ಲೇಷನ್ ಇರೋದ್ರಿಂದ ಅವರಿಬ್ಬರು ಕೂಡಿಕೊಂಡು ಮಾತನಾಡಿ ಮೇಲೆ ನಮ್ಮ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣವರು ಮಾರ್ಗದರ್ಶನ ಮಾಡ್ತಾರೆ. ಮಾನ್ಯ ಪರಮಪೂಜ್ಯರಾಗಿರ್ತಕ್ಕಂಥ ದೇವೇಗೌಡರ ಮಾರ್ಗದರ್ಶನ ಏನಾಗ್ತದೆ ಅಂತಕ್ಕಂಥದ್ದು ನೋಡಿ ಮೇಲೆ ಇದು ನಿರ್ಧಾರ ಆಗ್ತಕ್ಕಂಥದ್ದು. ನಾವು ಇಲ್ಲಿ ಕುಂತು ಮಾಡ್ತಕ್ಕಂಥ ನಿರ್ಧಾರ ಅದು ಆಗಿರೋದಿಲ್ಲ ಅಂತಕ್ಕಂಥದ್ದನ್ನ ತಮ್ಮ ಮುಖಾಂತರ ಹೇಳ್ತೀವಿ. ಇಲ್ಲಿ ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನನೂ ಕೂಡ ಇದೆ. ಮತ್ತೆ ಇಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇದೆ. ಎರಡೂ ಪಕ್ಷದ ನಿರ್ಧಾರಗಳನ್ನ ಪ್ರಕಟಿಸಿ ನಾವು ಎರಡೂ ಪಕ್ಷದ ಜೊತೆಯಲ್ಲಿ ಸೇರಿ ಚುನಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ತಮ್ಮ ಮುಖಾಂತರ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಪಕ್ಷದಲ್ಲಿಯೂ ಸಹ ವಿಧಾನ ಪರಿಷತ್ತಿಗೆ 3 ಕ್ಷೇತ್ರಗಳ ಚುನಾವಣೆ ಇದೆ. ನಾವು ರಾಜ್ಯ ಮುಖಂಡರುಗಳಿಗೆ ಮತ್ತು ದೇಶದ ನಮ್ಮ ಮಾಜಿ ಪ್ರಧಾನಮಂತ್ರಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ನಮ್ಮ ಕಾರ್ಯಕರ್ತರದ್ದು ವಿನಂತಿ ಇದೆ. ನಮ್ಮಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷ ಸಂಘಟನೆಗಾಗಿ ಒಂದು ಸ್ಥಾನವನ್ನು ಬಿಟ್ಕೋಬೇಕು. ಅವ್ರು ಯಾವ ನಿರ್ಧಾರ ತಗೋತಾರೋ ಆ ನಿರ್ಧಾರಕ್ಕೆ ನಾವು ಬದ್ಧದೀವಿ ಅನ್ನುವಂಥ ಒಂದು ಸಂದೇಶವನ್ನು ನಮ್ಮೆಲ್ಲ ನಾಯಕರು ಕೊಡ್ತಾ ಇದ್ದಾರೆ. ಅವ್ರ ಪಕ್ಷ ನಮಗೂ ಒಂದು ಸ್ಥಾನವನ್ನು ವಿಧಾನ ಪರಿಷತ್ತಿಗೆ ಬಿಡಬೇಕು. ಬರುವಂಥ ಜಿಲ್ಲಾ ಪರಿಷತ್ತು ಮತ್ತು ತಾಲೂಕು ಪಂಚಾಯತಿಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಸಹ ಎಲ್ಲಿ ಗೆಲ್ಲಕ್ಕೆ ಸಾಧ್ಯತೆ, ಅವರ ಅಭ್ಯರ್ಥಿಗಳು ಎಲ್ಲಿ ಗೆಲ್ಲಕ್ಕೆ ಸಾಧ್ಯತೆ ಹೊಂದಾಣಿಕೆ ಮಾಡಿ ಇವತ್ತು ನಾವು ಚುನಾವಣೆ ಎದುರಿಸಬೇಕಾಗಿದೆ. ಅವುಗಳಲ್ಲಿಯೂ ಸಹ ಬರುವಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ದೇವೇಗೌಡರು ಹೇಳಿದ್ದಾರೆ ಮೊನ್ನೆ, ಬೆಂಗಳೂರು ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿಗಳಾಗಿರ್ಬೋದು, ತಾಲೂಕು ಪಂಚಾಯತಿಗಳಾಗಿರ್ಬೋದು, ಯಾವುದೇ ಚುನಾವಣೆಯಲ್ಲಿ ನಾವು ಎರಡೂ ಪಕ್ಷಗಳು ಕೂಡಿ ಹೋಗ್ತೇವೆ, ಒಕ್ಕಟ್ಟಿಂದ ಹೋಗ್ತಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮದಿಷ್ಟೇ. ನಮ್ಮಲ್ಲಿನೂ ಸಹ ಆಕಾಂಕ್ಷಿಗಳಿದ್ದಾರೆ. ಅವರೆಲ್ಲ ವಿಚಾರಗಳನ್ನು ಕೂಡಿ ಗೌಪ್ಯವಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ತಿಳಿಸ್ತೇವೆ, ರಾಜ್ಯ ಅಧ್ಯಕ್ಷರಿಗೆ ತಿಳಿಸ್ತೇವೆ. ಅದರ ನಂತರ ನಮ್ಮದು ಒಂದು ಕಾಮನ್ ಬೇಡಿಕೆ ಅಂದರೆ 3 ಸ್ಥಾನಗಳಲ್ಲಿ ಒಂದು ಸ್ಥಾನವನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಬಿಟ್ಟು ಕೊಡಬೇಕು ಅನ್ನುವಂಥ ಬೇಡಿಕೆ ನಮ್ಮೆಲ್ಲ ಕಾರ್ಯಕರ್ತರಿದೆ ಅಂತ ಹೇಳ್ತೀನಿ.